ಸಾಕ್ಷಿ, ಎಷ್ಟು ದಿನಕ್ಕೆ ಹೋಗ್ತಾ ಇದೆಯಾ? ಗೊತ್ತಿಲ್ಲ ಅಮ್ಮ. ಅಂದ್ರೆ ಅದು 2 ದಿನನೂ ಆಗ್ಬೋದು, ಇಲ್ಲ 3 ದಿನ ಆಗ್ಬೋದು. ಮದ್ವೆ ಅಂತ ಹೇಳಿದೆ, 2-3 ದಿನ ಏನ್ ಮಾಡ್ತೀಯ ಸಾಕ್ಷಿ? ಅದು ಇಲ್ಲೇ ಇದ್ದಿದ್ದು ಬೋರ್ ಆಗಿದೆ ಅಲ್ವಾ ಅಮ್ಮ. ಹೇಗಿದ್ರು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬರ್ತಿದಾರಲ್ವಾ, ಅವ್ರ ಜೊತೆ ಸುತ್ತಮುತ್ತ ಬಂಡೀಪುರ ಮೇಲ್ಕೋಟೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ. 2-3 ದಿನಕ್ಕೆ ಇಷ್ಟು ದೊಡ್ಡ ಬ್ಯಾಗ್ ಬೇಕಾ ಸಾಕ್ಷಿ? ಹೂಮ, ಮದ್ವೆಗಲ್ವಾ ಹೋಗ್ತಾ ಇರೋದು, ಒಂದ್ 5-6 ಜೊತೆ ಡ್ರೆಸ್ ಆದ್ರೂ ಬೇಡ್ವಾ? ಸರಿ, ನಿನ್ ಫ್ರೆಂಡ್ ರೋಹಿಣಿ ಅಂತ ಹೇಳ್ತೀಯಲ್ಲ, ಅವಳು ಯಾವತ್ತಾದ್ರೂ ಈ ಮನೆಗೆ ಬಂದಿದ್ದಾಳ? ಹೂಮ, ಬಂದಿದ್ಲು. ನೀವು ಈ ಮನೆಗೆ ಬರೋದಕ್ಕಿಂತ ಮುಂಚೆ 2 ತಿಂಗಳು ಹಿಂದೆ ಬಂದಿದ್ಲು. ಸಾಕ್ಷಿ, ಎಂಗೇಜ್ಮೆಂಟ್ ಸೀರೆ ಯಾಕೆ ತಗೊಳ್ತಾ ಇದೆಯಾ? ಎಂಗೇಜ್ಮೆಂಟ್ ಅಂತೂ ನಡೀಲಿಲ್ಲ, ಅಟ್ಲೀಸ್ಟ್ ನನ್ನ ಫ್ರೆಂಡ್ ಮದ್ವೆನಲ್ಲಾದ್ರೂ ಈ ಸೀರೆ ಉಟ್ಕೊಳ್ಳೋಣ ಅಂತ. ಸಾಕ್ಷಿ, ನೀನ್ ನನ್ನ ಹತ್ರ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಯಾಕಮ್ಮ, ಏನೇನೋ ಕೇಳ್ತಾ ಇದ್ದೀರಾ? ಓ, ಎಂಗೇಜ್ಮೆಂಟ್ ಸೀರೆ ತಗೊಂಡೆ ಅಂತನಾ? ನೀವು ಬೇಡ ಅಂದ್ರೆ ಬೇಡ ಬಿಡಿ. ಹಾಗೇನೂ ಇಲ್ಲ ಕಣೆ, ಇಟ್ಕೋ. ಸಾಕ್ಷಿ, ನೀನ್ ಹೋಗ್ತಾ ಇರೋದು 2 ದಿನಕ್ಕೆ, ಇದ್ಯಾಕೆ ಇಟ್ಕೊಳ್ತಾ ಇದೆಯಾ? ಅದು ಈ ಫೋಟೋನ ದಿನ ನೋಡ್ಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ ಅಮ್ಮ, ಅದಕ್ಕೆ. ಹೂಮ, ಅಷ್ಟೇ. ಅಮ್ಮ, ಅದೇ ಜೊತೆ ಮಾತಾಡ್ಬೇಕು ಅನಿಸ್ತಿದೆ, ಒಂದು ಫೋನ್ ಮಾಡ್ಕೊಡಿ. ಹಲೋ ಮಾ, ನಾನು ಆರ್ತಿ ಮಾತಾಡ್ತಾ ಇರೋದು. ಸಾಕ್ಷಿ ಏನೋ ಆದಿತ್ಯನ ಹತ್ರ ಮಾತಾಡ್ಬೇಕಂತೆ. ಆದಿತ್ಯಂಗೆ ಫೋನ್ ಕೊಡ್ತೀರಾ? ಅಮ್ಮ, ಒಂದು ಲೋಟ ನೀರು ತಂದು ಕೊಡ್ತೀರಾ? ಆದಿ, ಹೇಗಿದ್ದೀಯ ಆದಿ? ಯೋಚನೆ ಮಾಡಬೇಡ ಕಣು, ನೀನು ಬೇಗ ಹುಷಾರಾಗ್ತೀಯ. ಮೊದಲು ಥರನೇ ಎಲ್ಲರ ಜೊತೆ ಮಾತಾಡಿಕೊಂಡು ರೋಪ್ ಹಾಕೊಂಡು ನಗ್ನಗ್ತಾ ಖುಷಿಯಾಗಿರ್ತೀಯ. ಆದರೆ ಅದನ್ನೆಲ್ಲ ನೋಡೋದಕ್ಕೆ ನಾನು ಆದಿ, ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ತಾ ಇದ್ದೀನಿ ಕಣು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು. ನೀನು ನನಗೆ ತುಂಬ ಒಳ್ಳೆ ಅಣ್ಣ, ನನಗೆ ಒಳ್ಳೇದಾಗ್ಲಿ ಅಂತ ಹರಿಸೋ. ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಕಣು. ಅಮ್ಮ, ನಿಮ್ಮ ಮಡ್ಲಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳ? ಅಯ್ಯೋ, ಅದನ್ನೇನೆ ಕೇಳ್ತೀಯಾ? ಬಾ. ಅಮ್ಮ, ಸ್ವಂತ ಮಗಳಿಗಿಂತ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದೀರ. ಆದರೆ ನಾನೇ ನಿಮಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ನನ್ನ ಮೇಲೆ ಬೇಜಾರಿಲ್ಲ ಅಲ್ವಾ? ನನ್ನ ಕ್ಷಮಿಸ್ಬಿಡಿ. ಸಾಕ್ಷಿ, ಅಮ್ಮ ಮಕ್ಕಳ ಮಧ್ಯೆ ಯಾಕೆ ಕ್ಷಮೆ ಕೇಳ್ತಾ ಇದ್ದೀವಿ?
ಯಾಕೆ ಇವತ್ತು ನೀನು ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ? ಸರಿಮ್ಮ, ಲೇಟ್ ಆಯ್ತು, ನಾನು ಹೋಗ್ತೀನಿ. ಸಾಕ್ಷಿ, ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳ್ಬಾರ್ದು. ಹೋಗಿ ಬರ್ತೀನಿ ಅಮ್ಮ ಅಂತ ಹೇಳು. ಹೋಗಿ ಬರ್ತೀನಿ. ನನ್ನ ಸ್ವೀಟ್ ಮೊಮ್ಮಗಳಿಗೆ ಜಾಮೂನ್ ಇಷ್ಟ ಅಂತ ಮಾಡ್ತಾ ಇದ್ದೀನಿ. ಎಂಥ ಕೋಇನ್ಸಿಡೆನ್ಸ್ ನೋಡಿ, ನಾನು ಹೋಗೋ ದಿನನೇ ನನಗಿಷ್ಟವಾದ ಸ್ವೀಟ್ ಮಾಡ್ತಾ ಇದ್ದೀರಾ. ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನ ಫ್ರೆಂಡ್ ಮದ್ವೆಗೆ ಅಜ್ಜಿ. ಫ್ರೆಂಡ್ ಮದ್ವೆನಾ? ಇವತ್ತೇ ಹೋಗ್ತಾ ಇದೀಯಾ? ಈಗಲೇ ಹೋಗ್ತಾ ಇದ್ದೀನಿ. ಮತ್ತೆ ನನಗೆ ಹೇಳಲೇ ಇಲ್ವಲ್ಲ? ಈಗ ಹೇಳ್ತಾ ಇದ್ದೀನಲ್ಲ. ಹೊರಟು ನಿಂತ್ಮೇಲ? ಅದು ನನಗೂ ಗೊತ್ತಿರಲಿಲ್ಲ ಅಜ್ಜಿ, ಎಲ್ಲ ತಾನಾಗೆ ಆಗೋಯ್ತು. ಇಷ್ಟು ದೊಡ್ಡ ಬ್ಯಾಗ್ ತಗೊಂಡಿದ್ಯಾ? ಎಷ್ಟು ದಿನ ಟ್ರಿಪ್ಪು? 2-3 ದಿನ ಆಗ್ಬೋದು ಅಜ್ಜಿ. 2-3 ದಿನನಾ? ನಿಮ್ಮಪ್ಪಂಗೆ ಹೇಳಿದ್ಯಾ? ಹಾ, ಹೇಳಿದ್ದೀನಿ. ನಿಮ್ಮಪ್ಪಂಗೆ ಬೆಳಗಾಗತ್ಲು ನಿನ್ನ ಮುಖ ನೋಡದೆ ಇದ್ರೆ ಮುಂದಿನ ಕೆಲಸ ಆಗೋದೇ ಇಲ್ಲ. ನಾನಿಲ್ದೇ ಇರೋ ಮನೇನೂ ರೂಢಿ ಆಗ್ಬಿಡುತ್ತೆ ಬಿಡಿ. ಹಾ, ಏನಂದೆ? ನಾನು ಮದ್ವೆ ಆಗಿ ಹೋದ್ರೆ ಇದೆಲ್ಲ ನೀವು ರೂಢಿ ಮಾಡ್ಕೊಳ್ಬೇಕು ಅಲ್ವಾ ಅಜ್ಜಿ, ಅದನ್ನ ಹೇಳ್ದೆ. ಅದು ಬೇರೆ ಇದು ಬೇರೆ ಅಮ್ಮ. ಹೇಗಜ್ಜಿ ಬೇರೆ ಆಗತ್ತೆ? ಈಗಲೂ ನಾನು ಮದುವೆ ಆಗಿ ಗಂಡನ ಜೊತೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ಹೇ, ಮದುವೆ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ತಗೋ ಜಾಮೂನ್ ತಿನ್ನು. ಅಜ್ಜಿ, ನೀನ್ ಮಾಡೋ ತರ ಜಾಮೂನ ಈ ಪ್ರಪಂಚದಲ್ಲೇ ಯಾರು ಮಾಡಲ್ಲ. ಅಷ್ಟು ಸಾಫ್ಟ್ ಆಗಿ ಟೇಸ್ಟಿಯಾಗಿ ಮಾಡ್ತೀರಾ. ಹೇಗ್ ಮಾಡೋದು ಅಂತ ನನ್ಗೂ ಹೇಳ್ಕೊಡಿ ಅಜ್ಜಿ. ಮಾಡಕ್ಕೆಂತ ನಾನಿರುವಾಗ ನೀನ್ ಯಾಕಮ್ಮ ಕಲ್ತ್ಕೋಬೇಕು? ನಾನೇ ಮಾಡ್ಕೊಡ್ತೀನಿ. ಈಗ ನಾನು ಒಬ್ಳೇ ಹೋಗ್ತಾ ಇದ್ದೀನಲ್ವಾ, ಮಾಡ್ಕೊಂಡು ತಿನ್ನಕ್ ಬೇಕಾಗತ್ತೆ. ಅದಕ್ಕೆ. ಏನು ಅಂದ್ರೆ ನಾನು ಮನೇಲಿ ಒಬ್ಳೇ ಇದ್ದಾಗ ತಿನ್ಬೇಕು ಅಂತ ಅನಿಸ್ದಾಗ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಕೇಳ್ದೆ. ನಿಂಗ್ ಮದ್ವೆ ಆದ್ಮೇಲೆ ನಿಮ್ಮಪ್ಪ ಅಡಿಗೆ ಅವನ್ನ ಜೊತೆಲೆ ನಿಮ್ಮನೆ ಕಳಿಸ್ಕೊಡ್ತಾರ ಕಣೆ. ನಿಮ್ಮನ್ನು ಬಿಟ್ಟು ಸಿನಿಮಾಗೂ ಹೋದವಳಲ್ಲ ಅಜ್ಜಿ ನಾನು. ಅದರಲ್ಲಿ ನಿಮ್ಮನ್ನು ಬಿಟ್ಟು ಮದುವೆ ಆಗಿ ಬಾಳೋದನ್ನ ಕಲ್ಪಿಸ್ಕೊಳಕ್ಕಾಗತ್ತೆ? ಹೋಗ್ಲಿ ಬಿಡು ಪುಟ್ಟ, ನಾನು ಸುಮ್ಮನೆ ತಮಾಷೆಗಂದ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ಸರಿ ಅಜ್ಜಿ, ಬರ್ತೀನಿ. ದೇವ್ರು ನಿನ್ನ ಚೆನ್ನಾಗಿತ್ತು ನಿಮ್ಮ. ಹಲೋ ಸೂರ್ಯ. ಏನು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಕರೆಸಿದ್ಯಾ? ನೀನು ಕೊನೆಯ ಸಲ ನಿಜ ಹೇಳಿದ್ದು ಯಾವಾಗ ಅಂತ ನೆನಪಿದ್ಯಾ? ಇದನ್ನ ಮೊದಲೇ ಕೇಳಿದ್ರೆ SMS ಮಾಡ್ಬಿಡ್ತಿದ್ನಲ್ಲ. ಇದನ್ನ ಕೇಳೋದಕ್ಕೆ ಇಲ್ಲಿವರೆಗೂ ಕರೆಸಿದ್ಯಾ? ಆ ರಂಜಿತ್ ನಿನ್ನ ಮಗ ತಾನೆ? ರಂಜಿತ್ ನನ್ನ ಮಗ ಅಲ್ಲ ಅಂತ ಎಷ್ಟು ಸಲ ಹೇಳಿದ್ರು ನೀವು ಯಾರು ಕೇಳ್ತಾನೆ ಇಲ್ವಲ್ಲ? ಮರ್ಯಾದೆ ಇದ್ರೆ ನಿಜ ಹೇಳು. ನಾನು ನಿನ್ನ ಪ್ರಾಜೆಕ್ಟ್ಗಳಿಗೆ ಅಡ್ಡಗಾಲ ಹಾಕ್ತೀನಿ ಅಂತ ನನ್ನ ಮಗಳ ಮೇಲೆ ರಿವೆಂಜ್ ತಗೊಳ್ತಾ ಇದ್ದೆ. ನನ್ನ
ಮಗಳಿಗೆ ಏನಾದರೂ ಸ್ವಲ್ಪ ತೊಂದರೆ ಆದರೂ ಐ ವಿಲ್ ಕಿಲ್ ಯು ಚಿದಂಬರಂ. ಓ, ನನಗೆ ಕೊಲೆ ಬೆದರಿಕೆ ಹಾಕೋದಕ್ಕೆ ಇಲ್ಲಿ ತನಕ ಬರೋದಕ್ಕೆ ಹೇಳಿದೀಯಾ? ಬೆದರಿಕೆ ಅಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನಿನ್ನ ಮಗ ರಂಜಿತ್ಗೆ ನನ್ನ ಮಗಳು ಸಾಕ್ಷಿನ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ರಂಜಿತ್ಗೆ ಅವಳನ್ನ ಮರ್ತು ಬಿಡೋದಕ್ಕೆ ಹೇಳು. ಅದನ್ನ ನೀನು ನಿನ್ನ ಮಗಳಿಗೆ ಹೇಳ್ಬೋದಲ್ಲ. ನಿನ್ನ ಮಗಳು ಮದುವೆ ಆಗಲ್ಲ ಅಂದ್ರೆ ವಿಷಯ ಕ್ಲೋಸ್. ಅವಳು ನನ್ನ ಮಾತು ಕೇಳ್ತಾ ಇಲ್ಲ. ನಿನ್ನ ಮಗ ರಂಜಿತ್ ಭಾಳ ಒಳ್ಳೆ ಒಂಥರ ಪೋಸ್ ಕೊಟ್ಟಿದ್ದಾನೆ, ಅದನ್ನು ನಿಜ ಅಂತ ಒಪ್ಕೊಂಡಿದ್ದಾನೆ. ನನ್ನ ಮಗ ಆರ್ಯನ ಕೊಲಿಸೋದಕ್ಕೆ ನೋಡಿದ್ದು ನಿನ್ನ ಮಗ ರಂಜಿತ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ಕಾನ್ಫಿಡೆಂಟ್ ಆಗಿ ಗೊತ್ತಿದ್ರೆ ನಿನ್ನ ಮಗ ಆರ್ಯನ್ಗೆ ಹೇಳು, ರಂಜಿತ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೋದಕ್ಕೆ. ವೈ ಆರ್ ಯು ವೇಟಿಂಗ್ ಫಾರ್? ಅವನನ್ನ ಒಳಗೆ ಹಾಕಿಸ್ತಿದ್ದೆ, ಆದರೆ ಅದಕ್ಕೆ ಸಾಕ್ಷಿ ಇದ್ದಿದ್ದು ಬಂಡೆರಾಮ ಒಬ್ಬನೇ. ಅವನು ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಕೊಂಡಿದ್ದ, ಆದರೆ ಅವನನ್ನು ಸಾಯಿಸ್ಬಿಟ್ಟಿಯಲ್ಲ. ಸೂರ್ಯ, ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನಿನಗೆ ಮೋಸ್ಟ್ಲಿ ಬುದ್ಧಿ ಭ್ರಮಣೆ ಆಗಿದೆ ಅನ್ಸತ್ತೆ. ಯಾವುದಾದ್ರೂ ಒಬ್ಬ ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ತೋರಿಸು. ಹಾಂ, ಅಲ್ಲ, ನಿಮ್ಮ ಮನೆಯಲ್ಲಿ ಏನೇ ಆದರೂ ನನ್ನ ಕಡೆಗೆ ಬೆರಳು ಮಾಡಿ ತೋರಿಸ್ತಿದೆಯಲ್ಲ ನೀನು. ಆರ್ ಯು ಕ್ರೇಜಿ? ಮುಚ್ಚೋ ಬಾಯಿ. ನಿನ್ನ ಎಲ್ಲ ಆಟಗಳು ನನಗೆ ಗೊತ್ತಿದೆ. ನನ್ನನ್ನು ಫಿನಿಶ್ ಮಾಡೋದಕ್ಕೆ ಏನೇನು ಸಾಧ್ಯನೋ ಅದೆಲ್ಲ ಮಾಡ್ತಾ ಇದೆಯಾ. ನಿನ್ನ ರೂಟನ್ನು ನೀನು ಸರಿ ಮಾಡ್ಕೊಂಡಿಲ್ಲ ಅಂದರೆ ಬಲಿ ವಾಮನನ್ನು ತುಳಿದಾಕಿ ತುಳಿದು ಬಿಡ್ತೀನಿ. ಏನು ಸೂರ್ಯ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೆ ಕರೆದಿದ್ಯಾ ಅಂದ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದೆಯಲ್ಲ. ಹೌದು, ರಂಜಿತ್ ನನ್ನ ಮಗನೇ. ನಾನೇ ನನ್ನ ಮಗನಿಗೆ ನಿನ್ನ ಮಗಳನ್ನ ಪ್ರೀತಿ ಮಾಡೋ ನಾಟಕ ಆಡು ಅಂತ ಹೇಳಿದ್ದು. ನಿನ್ನ ಪ್ರೀತಿಯ ಮುದ್ದಿನ ಮಗಳು ನಿನ್ನ ವಿರುದ್ಧನೇ ತಿರುಗಿ ಬೀಳೋ ಹಾಗೆ ಮಾಡಿದ್ದು ನಾನೇನೆ. ನಿನ್ನ ಸೆಕ್ರೆಟರಿ ಅರ್ಪಿತಾನ್ನ ನಾನೇ ನನ್ನ ಕಡೆ ಕರ್ಕೊಂಡೆ. ಹೌದು, ಇದೆಲ್ಲ ಸ್ಕೀಮ್ ಹಾಕೇ ಮಾಡಿದೆ. ಈಗ ಓಪನ್ ಆಗೇ ಹೇಳ್ತಿದ್ದೀನಲ್ಲ, ಏನೋ ಮಾಡ್ತೀಯಾ? ಇದು ಬರೀ ಫಸ್ಟ್ ಹಾಫು. ಸೆಕೆಂಡ್ ಹಾಫು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೂರ್ಯ. ನೋಡ್ತಾ ಇರು, ನಿನ್ನ ಮಗಳು ಇಷ್ಟರಲ್ಲೇ ತಾನಾಗೆ ಮನೆ ಬಿಟ್ಟು ಓಡಿ ಬಂದು ನನ್ನ ಮಗ ರಂಜಿತನ್ನ ಮದುವೆ ಆಗ್ತಾಳೆ. ಅದಾದ ಮೇಲೆ ಪ್ರತಿ ಕ್ಷಣನೂ ನೀನು ತುಂಬ ಟೆನ್ಷನಲ್ಲಿ ಒದ್ದಾಡ್ತೀಯ. ಹಾಗೆ ಮಾಡ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಮನೆಯಿಂದ ಹೊರಡ್ತಾ ಇದ್ದೀನಿ. ಸದ್ಯ ನನಗೆ ಇವಾಗ ಜೀವ ಬಂದಂಗಾಯ್ತು. ನಿಮ್ಮ ಮನೇಲಿ ನಿನ್ನ ತಂದೆ, ಆರ್ತಿಯವರು, ನಮ್ಮ ಯಾರಿಗೂ ಡೌಟ್ ಬರಲಿಲ್ಲ ತಾನೆ? ಡೌಟ್ ಬರದೇ ಇರೋ ಥರ ಮ್ಯಾನೇಜ್ ಮಾಡಿದ್ದೀನಿ. ನಮ್ಮ ಮನೆಯವ್ರ ಪ್ರೀತಿ ನೋಡಿದ್ರೆ ನಂಗೆ ತುಂಬ ಗಿಲ್ಟ್ ಆಗ್ತಿದೆ ರಂಜಿತ್. ನಾನು ತಪ್ಪು ಮಾಡ್ತಿದ್ದೀನೇನೋ ಅನಿಸ್ತಾ ಇದೆ. ಹಾಗಂತ ಮತ್ತೆ ಏನಾದರೂ ಮನಸ್ಸು ಬದಲಾಯಿಸಿದ್ರೆ ಹೇಳಿದ್ನಲ್ಲ, ನನಗೆ ಆ ಬಾಟ್ಲೆ ಗತಿ ಅಷ್ಟೇ. ಇಲ್ಲ, ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ. ಈಗ ಹೊರಟಿದ್ದೀನಿ, ನೀವು ಹೊರಟ್ರಾ? ಎಲ್ಲಿಗೆ ಬರಬೇಕು? ಸರಿ, ಹಾಗಿದ್ರೆ ನೀನು ಸಿಟಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಡು. ನಾನು ಅಲ್ಲೇ ಹೊರಗಡೆ ನಿಂತಿರ್ತೀನಿ. ಓಕೆ? ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಅದು ಇನ್ನೂ ಡಿಸೈಡ್ ಮಾಡಿಲ್ಲ. ನೀನು ಬರೋ ಅಷ್ಟರಲ್ಲಿ ಯೋಚನೆ ಮಾಡಿರ್ತೀನಿ. ಓಕೆ? ಯಾಕೆ ಭಯನಾ? ಇಲ್ಲಿಗಂತೂ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ನಿಮ್ಮ ಜೊತೆ ಬರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇನ್ಯಾವ ಭಯ ರಂಜಿತ್? ಎಲ್ಲಿಗೆ ಬೇಕಾದರೂ ನಿಮ್ಮ ಜೊತೆ ಕಣ್ಣು ಮುಚ್ಕೊಂಡು ಬರ್ತೀನಿ. ಓಕೆ ಸರಿ, ಬೇಗ ಬಾ, ಆಯ್ತಾ ಇರ್ತೀನಿ. ಓಕೆ? ಬೆಲ್ಜಿಯಂ ಕಂಪ್ನಿಗೆ ನೀನು ಹಿತ್ತಾಳೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಅದರ ಟೋಟಲ್ ಎಷ್ಟು? 350 ಕೋಟಿ ಅನ್ಸುತ್ತಲ್ವಾ? ಅದು ನಿನಗೆ ಹೇಗೆ ಗೊತ್ತು? ಇಂಟ್ರೊಡಕ್ಷನ್ಗೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಲ್ಲ. ಆ ಪ್ರಾಜೆಕ್ಟ್ ಅಪ್ರೂವ್ ಆಗಿರೋದು ನನ್ನ ಫೋರ್ಜರಿ ಸೈನಿಂದ. ನೀನು ಹೇಗೆ ಪ್ರೊಸೀಡ್ ಆಗ್ತೀಯಾ? ಆ ಕೇಸ್ ವಾಪಸ್ ತಗೊಂಡು ಆಯ್ತಲ್ಲ ನೀನು. ಮತ್ತೆ ಕೇಸ್ ಹಾಕ್ತೀನಿ ಆ ಪ್ರಾಜೆಕ್ಟ್ ಮೇಲೆ. ಹಾಕೋ, ಯಾರು ಬೇಡ ಅಂದಿದ್ದು. ಅದರಿಂದ ಏನೂ ಮಾಡೋಕ್ಕಾಗಲ್ಲ ನೀನು. ಬೆಲ್ಜಿಯಂ ಕಂಪ್ನಿಗೆ ನೀನು ಮಾಡ್ಕೊಂಡಿರೋ ಅಗ್ರಿಮೆಂಟ್ ಪ್ರಕಾರ ಇನ್ನು 1 ತಿಂಗಳೊಳಗೆ 50% ಮೆಟೀರಿಯಲ್ನ ಡೆಲಿವರಿ ಮಾಡಬೇಕು. 1 ತಿಂಗಳೊಳಗೆ ನೀನು ಡೆಲಿವರಿ ಮಾಡಿಲ್ಲ ಅಂದರೆ 1 to ಡಬಲ್ ಪೆನಾಲ್ಟಿ ಕಟ್ಟಬೇಕು. ನಾನು ಈ ಕೇಸಲ್ಲಿ ಗೆಲ್ತೀನೋ ಬಿಡ್ತೀನೋ, ಇನ್ನು 1.5 ತಿಂಗಳು ನಿನಗೆ ಆಟ ಆಡಿಸಿದ್ರೆ ಸಾಕು. 700 ಕೋಟಿ ಪೆನಾಲ್ಟಿ ಕಟ್ಟಬೇಕಾಗತ್ತೆ ನೀನು. ಸೂರ್ಯ, 1 ನಿಮಿಷ ನಿಂತ್ಕೋ. ಬೇಗ ಹೇಳು ಚಿದಂಬರಂ, ನನಗೆ ಬೇರೆ ಕೆಲಸ ಇದೆ. ನೀನು ಮತ್ತೆ ಕೇಸ್ ಹಾಕೋದಕ್ಕೆ ಹೋಗ್ಬೇಡ. 700 ಕೋಟಿ ರೂಪಾಯಿ ಫೈನ್ ಕಟ್ಟೋದು ಅಂದರೆ ತಮಾಷೆನಾ? ಸರಿ,
ಕೇಸ್ ಹಾಕಲ್ಲ. ಆದರೆ ನಂದೊಂದು ಕಂಡೀಷನ್ ಇದೆ. ನಿನ್ನ ಮಗ ರಂಜಿತ್ ಯಾವುದೇ ಕಾರಣಕ್ಕೂ ನನ್ನ ಮಗಳು ಸಾಕ್ಷಿ ತಂಟೆಗೆ ಬರ್ಕೊಡ್ದು. ಆಯಿತು ಸೂರ್ಯ, ನೀನು ಹೇಳ್ದಾಗ ಮಾಡ್ತೀನಿ. ಮತ್ತೆ ಕೇಸ್ ಹಾಕೋ ವಿಷಯನ ಬಿಟ್ಬಿಡು. ಆಯಿತು, ಬಿಡ್ತೀನಿ. ಇನ್ನೊಂದು ವಿಷಯ, ನಿನ್ನ ಮಧ್ಯೆ ಡೀಲ್ ಆಗಿರೋ ಈ ವಿಷಯ ಯಾವುದೇ ಕಾರಣಕ್ಕೂ ರಂಜಿತಿಗೆ ಗೊತ್ತಾಗಬಾರ್ದು. ಯಾಕೆಂದರೆ ಆ ರಂಜಿತ್ ನನ್ನ ಮಗಳನ್ನು ನನ್ನ ವಿರುದ್ಧ ಎತ್ಕಡ್ತಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ರಂಜಿತಿಗೆ ವಿಷಯ ಗೊತ್ತಾಗಬಾರ್ದು. ಸಾಕ್ಷಿಗೆ ಯಾವುದೇ ಕಾರಣಕ್ಕೂ ಅವನು ಫೋನ್ ಮಾಡಿಕೊಡ್ದು. ಅವಳು ಫೋನ್ ಮಾಡಿದ್ರೆ ಇವನು ಎತ್ಕೊಡ್ದು. ಇದನ್ನೆಲ್ಲ ನೀನು ಮಾಡಿದ್ರೆ ಉಳ್ಕೋತೀಯ. ಇಲ್ಲ ಅಂದರೆ ನಿನ್ನ ಗಣಿನಲ್ಲಿ ನೀನು ಮಣ್ಣು ಹೊರೋ ಕೆಲಸ ಮಾಡಬೇಕು. ಹಾಗೆ ಮಾಡ್ತೀನಿ. ನಾನು ಹೇಳಿದ ಕೆಲಸ ಈಗ ತಕ್ಷಣವೇ ಆಗಬೇಕು. ಇಲ್ಲ ಅಂದರೆ ನಾಳೆನೇ ನೋಟಿಸ್ ಬರುತ್ತೆ ನಿಮಗೆ. ಆಯಿತು, ನಾನು ಈಗಲೇ ರಂಜಿತಿಗೆ ಹೇಳ್ತೀನಿ. ಇನ್ನು ಮುಂದೆ ಅವನು ನಿನ್ನ ಮಗಳ ತಂಟೆಗೆ ಬರಲ್ಲ. ಓಕೆನಾ? ಗುಡ್. ಸಾರಿ ಡ್ಯಾಡ್, ಸಾರಿ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ಲೈಫ್ನಲ್ಲಿ ಮೊದಲನೇ ಸಲ ನನ್ನ ಮೇಲೆ ನೀವು ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದೀನಿ. ಆದರೆ ನನಗೆ ನೀವು ಬೇರೆ ಆಪ್ಷನ್ನೇ ಕೊಡಲಿಲ್ಲ. ನನಗೆ ಬೇರೆ ದಾರಿ ಇರಲಿಲ್ಲ. ವೆರಿ ವೆರಿ ಸಾರಿ. ಸಾರಿ ಡ್ಯಾಡ್, ಸಾರಿ ಅಮ್ಮ, ನನಗೆ ಕ್ಷಮಿಸ್ಬಿಡಿ. ಆಯ್ತವ್ರೆ, ಹೋದ ಕೆಲಸ ಸಕ್ಸಸ್ ಆಯಿತು. ಚಿದಂಬರ ಅವ್ರು ನಿಮ್ಮ ಕಂಡೀಷನ್ಗೆ ಒಪ್ಕೊಂಡ್ರಾ? ಅವ್ನು ಒಪ್ಕೋಬೇಕು. ಹಾಗೆ ನಾನು ಮಾತಾಡಿದೆ. ಎಲ್ಲ ರೀತಿಯಲ್ಲೂ ಅವನನ್ನು ಲಾಕ್ ಮಾಡಿದೆ. ಇನ್ನು ಯಾವುದೇ ಕಾರಣಕ್ಕೂ ರಂಜಿತ್ ನಮ್ಮ ಸಾಕ್ಷಿ ತಂಟೆಗೆ ಬರಲ್ಲ. ಈಗ ನಾನು ಆರಾಮಾಗಿ ಸಾಕ್ಷಿಗೆ ಮದುವೆ ಒಪ್ಪಿಗೆ ಅಂತ ನಾನು ಹೇಳ್ಬೋದು. ಎಲ್ಲಿದ್ದಾಳೆ ಸಾಕ್ಷಿ? ಸಾಕ್ಷಿ ಈಗ ತಾನೇ ಮೈಸೂರಿಗೆ ಹೋದ್ಲು. ಮೈಸೂರಿಗೆ ಹೋದ್ಲಾ? ಯಾಕೆ? ಫ್ರೆಂಡ್ ಮದ್ವೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಫ್ರೆಂಡ್ ಮದುವೆಗ? ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಹೇಳಿದ್ಲು. ಹೌದಾ? ಎಷ್ಟೊತ್ತಾಯ್ತು ಅವಳು ಹೋಗಿ? 20 minutes ಆಯಿತು ಸೂರ್ಯ ಅವರೇ. ನನ್ನ ಫೋನ್ನ ಕಟ್ ಮಾಡ್ತಾ ಇದ್ದಾಳಲ್ಲ. ಸೂರ್ಯರೇ, ನಿನ್ನ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ಕಾಲ್ ಮಾಡ್ತಾಳೆ. ಹಲೋ ಸಾಕ್ಷಿ, ಎಲ್ಲಿದ್ಯಾ? ನಾನು ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ ಡ್ಯಾಡ್. ಸಾರಿ, ನಿಮ್ಮ ಕಾಲ್ ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ಮೆಸೇಜ್ ನೋಡಿದ್ಯಾ? ಹೂ ಡ್ಯಾಡ್, ನಿಜನಾ? ಗಾಡ್ ಪ್ರಾಮಿಸ್. ನೀನು ನಿನ್ನ ಫ್ರೆಂಡ್ ಮದುವೆನ ಕ್ಯಾನ್ಸಲ್ ಮಾಡಿ ಮನೆಗೆ ಬರ್ಬೋದಾ? ಹಾ ಡ್ಯಾಡ್, ತಕ್ಷಣ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಪುಟ್ಟ, ಬಾ. ಇವ್ರೆ, ಗಾಡಿ ವಾಪಸ್ ತಿರುಗಿಸಿ. ಸಾಕ್ಷಿ, ಇನ್ನು 5 ನಿಮಿಷ ಅಷ್ಟೇ, ಬಂದ್ಬಿಡ್ತೀನಿ ನಾನು. ರಂಜಿತ್, ನೀವು ಬರಕ್ ಹೋಗ್ಬೇಡಿ. ಯಾಕೆ? ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ವಾಟ್? ಒಂದು ಇಂಪಾರ್ಟೆಂಟ್ ವಿಷಯ ಇದೆ ರಂಜಿತ್, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಸಾಕ್ಷಿ, ಒಪ್ಕೊಂಡು ಈ ತರ ಕೈ ಕೊಡ್ತಿದ್ಯಲ್ಲ, ಸರಿನಾ ಇದು? ಸಾಕ್ಷಿ, ಬೇಜಾರ್ ಮಾಡ್ಕೋಬೇಡಿ ರಂಜಿತ್, ನಾವು ಮನೆ ಬಿಟ್ಟು ಹೋಗಿ ಮದುವೆ ಆಗೋ ಸಂದರ್ಭ ಬರಲ್ಲ. ಅಂದ್ರೆ ಒಂದ್ ದೊಡ್ಡ ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸ್? ಏನು? ನಾನು ನಿಮ್ಗೆ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. ಏ ಸಾಕ್ಷಿ, ಸ್ವಲ್ಪ ಬೇಗ ಹೋಗಿ. ಡ್ಯಾಡ್, ನೀವ್ ಫೋನಲ್ಲಿ ಹೇಳಿದ್ ನಿಜನಾ? ನನ್ನ ರಂಜಿತ್ ಮದ್ವೆಗೆ ನೀವು ಒಪ್ಕೊಂಡಿದ್ದೀರಾ? ಹೌದು ಸಾಕ್ಷಿ, ನನ್ನ ಮಾತು ನಂಬು. ಅದೇ ಹೇಗೆ ನೀವು ಇಷ್ಟು ಬೇಗ ಒಪ್ಕೊಂಡ್ರೆ? ಮತ್ತೆ ಇಲ್ಲಿಂದ ಹೊರಡುವಾಗ ಏನು ಹೇಳಲೇ ಇಲ್ಲ ನೀವು. ಅದು ನಾನೊಬ್ಬ ದೊಡ್ಡ ಜ್ಯೋತಿಷ್ಯನ ಮೀಟ್ ಮಾಡೋಕೆ ಹೋಗಿದ್ದೆ. ಜ್ಯೋತಿಷಿಗಳ ಹತ್ರನಾ? ನಿನ್ನ ಮದುವೆ ವಿಷಯದಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳಿತ್ತು. ನೀನು ರಂಜಿತ್ನ ಮದುವೆ ಆದರೆ ಸಂತೋಷವಾಗಿ ಇರ್ತೀಯೋ ಇಲ್ವೋ ಅಂತ ಯೋಚನೆ ಮಾಡಿ ಮಾಡಿ ಮನಸ್ಸಿನ ನೆಮ್ಮದಿ ಹಾಳಾಗಿತ್ತು. ಅದಕ್ಕೆ ಪರಿಹಾರ ಕೇಳೋಣ ಅಂತ ಅವ್ರ ಹತ್ರ ಹೋಗಿದ್ದೆ. ಜ್ಯೋತಿಷಿಗಳು ನಮ್ಮ ಮದ್ವೆಗೆ ಓಕೆ ಅಂತ ಹೇಳಿದ್ರ? ಹೌದು ಸಾಕ್ಷಿ, ಅವಳು ಇಷ್ಟಪಟ್ಟಿರೋ ಹುಡುಗಗೆ ಮದುವೆ ಮಾಡಿಕೊಡಿ, ಅದೇ ಪರಿಹಾರ ಅಂದರು. ನಿಜವಾಗ್ಲೂನಾ ಡ್ಯಾಡ್? ಹೌದು ಸಾಕ್ಷಿ. ಹ್ಯಾಪಿನಾ?
ಸೋ ಹ್ಯಾಪಿ ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್. ರಂಜಿತ್ ಜೊತೆ ನನ್ ಮದ್ವೆ ಮಾಡಲ್ಲ ಅಂತ ಚಾಲೆಂಜ್ ಮಾಡಿದ್ರಿ. ಈಗ ನೀವ್ ಚಾಲೆಂಜ್ ಅಲ್ಲಿ ಸೋತ್ರಿ ಅಂತ ಒಪ್ಕೊಳ್ತೀರಾ? ಇಲ್ಲ ಪುಟ, ಈಗ ಗೆದ್ದಿರೋದು ನಾನೇ. ಹೇಗೆ? ನಿನ್ನ ಮನೆ ಬಿಟ್ಟು ಹೋಗೋಕ್ಕೂ ಬಿಡದೆ ನಾನೇ ನಿಂತು ಮದುವೆ ಮಾಡ್ತಾ ಇದ್ದೆ. ಮನೆ ಮರ್ಯಾದೆನ ಉಳಿಸ್ಕೋತಾ ಇದ್ದೆ. ಒಂದು ರೀತಿಯಲ್ಲಿ ಸೋತು ಗೆದ್ದವನು ನಾನೇ. ನಿಮ್ ಸೋಲು ನನಗೂ ಬೇಕಾಗಿರ್ಲಿಲ್ಲ ಡ್ಯಾಡ್. ನೀವು ರಂಜಿತ್ ಒಪ್ಕೊಳ್ಳೋದು ಮಾತ್ರ ನನಗೆ ಮುಖ್ಯ ಆಗಿತ್ತು. ಈಗ ಒಪ್ಕೊಂಡಾಯ್ತಲ್ಲ, ಈ ಮನೆಯಲ್ಲಿ ನಾನಾಗ್ಲಿ ಬೇರೆ ಯಾರೇ ಆಗ್ಲಿ ರಂಜಿತ್ ನಾನು ನಿನ್ನಿಂದ ದೂರ ಮಾಡೋ ಪ್ರಯತ್ನ ಯಾರು ಮಾಡಲ್ಲ. ನಾನು ಭರವಸೆ ಕೊಡ್ತೀನಿ. ಹಾಗಾದ್ರೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಡ್ಯಾಡ್. ನೋಡಿ ಆರ್ತಿ ಅವರೇ, ಮದುವೆ ಹೆಣ್ಣಿಗೆ ಎಷ್ಟೊಂದು ಆತರ ಅಂತ. ಎಂಗೇಜ್ಮೆಂಟ್ ಒಂದ್ಸಲ, ಮದುವೆ ಒಂದ್ಸಲ ಯಾಕೆ? ಒಟ್ಟಿಗೆ ಮದುವೆ ಮಾಡಿ ಮುಗಿಸೋಣ. ಏನಂತ ಸಾಕ್ಷಿ? ನಾನ್ ರೆಡಿ. ನೀವ್ ಯಾವಾಗ ಹೇಳ್ತೀರೋ ಆಗ. ನಾನೊಂದು ಒಳ್ಳೆ ದಿನ ನೋಡಿ ಹೇಳ್ತೀನಿ. ರಂಜಿತ್ಗೆ ಅವ್ರ ತಾಯಿನ ಕರ್ಕೊಂಡು ಬರೋದಕ್ಕೆ ಹೇಳು. ಬೇಡ ಬೇಡ, ನಾವೇ ಫೋನ್ ಮಾಡ್ಕೊಂಡು. ಆಗ ಅವರಿಗೂ ಮರ್ಯಾದೆ, ನಿನಗೂ ಸಂತೋಷ ಅಲ್ವಾ? ಓಕೆ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್.